ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಕೆಲವೊಂದು ಗುಣಾವಗುಣಗಳು ಅಂದ್ರೆ ತನ್ನಂತೆ ಹೋಲುವಂತ ಮರಿ ಜೀವಿಗೆ ಜನ್ಮವನ್ನು ಕೊಡೋದನ್ನು ಕೂಡ ನೋಡಿದ್ರೆ ಅದನ್ನು ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆ ಜೀವ ಪಡೆದಿರುವಂತ ಜೀವಿಗಳಲ್ಲಿ ಕೆಲವೊಂದು ಗುಣಗಳು ಕೂಡ ಬಂದಿರ್ತವೆ. ಒಂದೇ ತಂದೆ ತಾಯಿಯಿಂದ ಜನಿಸಿರುವಂತ ಮಕ್ಕಳಲ್ಲಿ ಅಥವಾ ಅಜ್ಜ ಮುತ್ತಜ್ಜನಲ್ಲಿರುವಂತ ಗುಣಾವಗುಣಗಳು ಏನಾಗ್ತವಪ್ಪ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಗಿ ಬರ್ತವೆ. ಅವುಗಳನ್ನು ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಅನುವಂಶೀಯತೆ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಈಗ ಬೇವಿನ ಮರದ ಬೀಜವನ್ನ ಹಾಕಿದ್ರ ಬೇವಿನ ಮರನ ಬರ್ತದೆ, ಅದನ್ನ ಬಿಟ್ಟರೆ ಬೇರೆ ಯಾವ್ದು ಕೂಡ ಬರೋದಿಲ್ಲ. ಹುಣಸಿ ಬೀಜವನ್ನ ಹಾಕಿದ್ರ ಹುಣಸಿ ಗಿಡನ ಬೆಳೀತದೆ. ಅರ್ಥಾಯ್ತಾ? ಹುಣಸಿಯ ಗುಣಗಳೇ ಏನಾಗ್ತಾವ ಆ ಒಂದು ಸಸ್ಯಕ್ಕೆ ಬರುವಂಥದ್ದು. ಈಗ ನೋಡ್ರಿ, ಈ ಅನುವಂಶೀಯತೆ ಬಗ್ಗೆ ನಮ್ಮ ಗ್ರೇಗರ್ ಜಾನ್ ಮೆಂಡಲ್ ಅಂತ ಹೇಳಿ ಕೂಡ ಕರಿತೀವಿ. ಗ್ರೇಗರ್ ಜಾನ್ ಮೆಂಡಲ್ ಅವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಅನುವಂಶೀಯ ತಳಿಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾರ. ಈ ಗ್ರೇಗರ್ ಜಾನ್ ಮೆಂಡಲ್ ಅನುವಂಶೀಯ ತಳಿಗಳ ಬಗ್ಗೆ ಅಧ್ಯಯನವನ್ನ ಮಾಡುವುದಕ್ಕಿಂತ ಪೂರ್ವದಲ್ಲಿ ಇವರು ಒಂದು ಸಸ್ಯವನ್ನ ಆಯ್ಕೆಯನ್ನ ಮಾಡ್ಕೊಳ್ತಾರೆ, ಬೀಜವನ್ನು. ಯಾವ ಸಸ್ಯದ ಬೀಜವನ್ನ ತೆಗೆದುಕೊಳ್ತಾರಪ್ಪ ಅಂತ ಹೇಳಿದ್ರೆ ಬಟಾಣಿ ಸಸ್ಯದ ಬೀಜಗಳನ್ನ ತೆಗೆದುಕೊಳ್ತಾರೆ. ಯಾವುದು? ಬಟಾಣಿ ಸಸ್ಯ. ಈ ಬಟಾಣಿ ಸಸ್ಯವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಪ್ಪ ಗ್ರೇಗರ್ ಜಾನ್ ಮೆಂಡಲ್ ಅಂತ ಹೇಳಿದ್ರೆ, ಈ ಬಟಾಣಿ ಸಸ್ಯದಲ್ಲಿರುವಂತ ಗುಣಾವಗುಣಗಳನ್ನ ಈಸಿಯಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಗುರುತಿಸಬಹುದು. ಒಂದೇದು. ನೆಕ್ಸ್ಟ್ ವರ್ಷದ 12 ತಿಂಗಳಲ್ಲಿ ಕೂಡ ನಾವೇನ್ ಮಾಡ್ಬೋದು, ಈ ಬಟಾಣಿ ಸಸ್ಯವನ್ನ ಯಾವಾಗ ಬೇಕಾದ್ರೂ ಕೂಡ ನಾವೇನ್ ಮಾಡ್ಬೋದು, ಇವುಗಳನ್ನ ಬೆಳಿಬಹುದು. ಹಾಗಾಗಿ ಈ ಬಟಾಣಿ ಸಸ್ಯವನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಗ್ರೇಗರ್ ಜಾನ್ ಮೆಂಡಲ್ ಅವರು ಆಯ್ಕೆಯನ್ನ ಮಾಡ್ಕೊಳ್ತಾರ. ಇದ್ರಲ್ಲಿ ನಾವ್ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಗುಣಗಳನ್ನ ಗುರುತಿಸಬಹುದು ಈಸಿಯಾಗಿ. ಫಸ್ಟ್ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಗ್ರೇಗರ್ ಜಾನ್ ಮೆಂಡಲ್ 2 ಸಸ್ಯವನ್ನ ತೆಗೆದುಕೊಳ್ತಾರೆ. ಒಂದು ಎತ್ತರ ಸಸ್ಯ, ಇನ್ನೊಂದು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಂದು ಗಿಡ್ಡ ಸಸ್ಯವನ್ನ ತೆಗೆದುಕೊಳ್ತಾರೆ. ಗಿಡ್ಡ ಸಸ್ಯ ನೋಡ್ರಿ, ಎತ್ತರ ಸಸ್ಯ ಮತ್ತು ಗಿಡ್ಡ ಸಸ್ಯವನ್ನ ತೆಗೆದುಕೊಳ್ಬೇಕಾದಾಗ ಇವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಒಂದೇ ಜಾತಿಯ ಸಸ್ಯ ಇರ್ಬೇಕಾದ ಬಟಾಣಿ ಸಸ್ಯವನ್ನ ತೆಗೆದುಕೊಳ್ತಾರ. ಒಂದು ಎತ್ತರವಾಗಿರುವಂತ ಬಟಾಣಿ ಸಸ್ಯ, ಒಂದು ಗಿಡ್ಡವಾಗಿರುವಂತ ಬಟಾಣಿ ಸಸ್ಯವನ್ನ ತೆಗೆದುಕೊಳ್ತಾರ. ಇಲ್ಲಿ ಏಕತಳೀಕರಣ ಮಾಡ್ತಾರೆ. ಒಂದೇ ಎಡ ತಳಿ ಇಟ್ಕೊಂಡ್ರು ಏನಪ್ಪಾ ಅಂತ ಹೇಳಿದ್ರೆ ಏಕತಳಿ ಅಂತಾರೆ, ಒಂದು ಎತ್ತರ ಒಂದು ಗಿಡ್ಡ. ಈ 2 ಸಸ್ಯವನ್ನ ತೆಗೆದುಕೊಂಡ್ಬಿಟ್ಟು ಏನ್ ಮಾಡ್ತಾರ ಅಂತ ಹೇಳಿದ್ರೆ F1 ಜನರೇಷನ್ ನಲ್ಲಿ ಏನ್ ಮಾಡ್ತಾರೆ, ಕ್ರಾಸ್ ಅನ್ನ ಮಾಡ್ತಾರ. ಇಲ್ಲಿ ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಂದಂತ ಸಸ್ಯಗಳು ಎತ್ತರ ಸಸ್ಯಗಳಾಗ್ಬಿಟ್ಟು ನೋಡ್ರಿ, ಈ ಎತ್ತರ ಸಸ್ಯ ತೆಗೆದುಕೊಂಡ್ರು ಗಿಡ್ಡ ಸಸ್ಯವನ್ನ ತೆಗೆದುಕೊಂಡ್ರು, ಎರಡನ್ನೂ ಟೆಸ್ಟ್ ಕ್ರಾಸ್ ಮಾಡಿದಾಗ ನಮ್ಗೇನ್ ಸಿಕ್ತಪ್ಪ ಅಂದ್ರೆ ಎತ್ತರವಾಗಿರುವಂತ ಸಸ್ಯಗಳು ಸಿಕ್ಕು. ಬಟ್ ಮೂಲ ಸಸ್ಯಗಳು ನಮಗೆ ಬರ್ಲಿಲ್ಲ. ಇಲ್ಲಿ ಮೀಡಿಯಂ ಎತ್ತರ ಸಸ್ಯಗಳೆಲ್ಲವೂ ನಾವು ಇಲ್ಲಿ ದೊರಕು. ಅವಾಗ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇವೇ ಸಸ್ಯವನ್ನ ತೆಗೆದುಕೊಂಡ್ಬಿಟ್ಟು ಏನ್ ಮಾಡ್ತಾರ ಅಂತ ಹೇಳಿದ್ರೆ F2 ಜನರೇಷನ್ ನಲ್ಲಿ ನೋಡ್ತಾರೆ. F2 ಜನರೇಷನ್ ನಲ್ಲಿ ಈ 2 ಸಸ್ಯವನ್ನು ತೆಗೆದುಕೊಳ್ತಾರ. ಒಂದು ಎತ್ತರ ಸಸ್ಯ, ಒಂದು ಗಿಡ್ಡ ಸಸ್ಯ. ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂತ ತೆಗೆದುಕೊಂಡ್ಬಿಟ್ಟು ಇಲ್ಲಿ ಚೆಕ್ಕರ್ ಬೋರ್ಡ್ ಹಾಕೋದ್ರ ಮೂಲಕ ಇವುಗಳನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಹೋಗ್ತಾರ. ಇಲ್ಲಿ ಅವ್ರಿಗೆ ಯಾವ ರೀತಿ ಸಸ್ಯಗಳು ದೊರೀತಾವಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಸಾಮಾನ್ಯವಾಗಿ ಇದು ಮೇಲ್ ಪ್ಲಾಂಟ್ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಫೀಮೇಲ್ ಪ್ಲಾಂಟ್ ಅಂತ ಹೇಳಿ ಕೂಡ ಕರಿತೀವಿ. ಈ ರೀತಿಯಾಗಿದ್ರ ಮೇಲ್, ಈ ರೀತಿಯಾಗಿದ್ರ ಫಿಮೇಲ್. ಇದು ಗಂಡು, ಇದು ಹೆಣ್ಣು. ಅರ್ಥ ಆಯ್ತಾ? ಇಲ್ಲಿ ನೋಡಿ ಕ್ರಾಸ್ ಅನ್ನ ಮಾಡ್ತಾರ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ. ಅಂದ್ರ ಇಲ್ಲಿ ಎತ್ತರ ಸಸ್ಯ ಇದೆ, ಇಲ್ಲಿ ಎತ್ತರ ಸಸ್ಯ ಇದೆ, ಇಲ್ಲಿ ಎತ್ತರ ಸಸ್ಯ ಇದೆ, ಇಲ್ಲಿ ಗಿಡ್ಡ ಸಸ್ಯ ಇದೆ. ಸ್ಮಾಲ್ ಅದಾವ. ಇಲ್ಲಿ ಸ್ಮಾಲ್ ಅಂತ ಹೇಳಿದ್ರೆ ರಿಸೆಸಿವ್ ಪೇರೆಂಟ್ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ಏನ್ ಬಂತಪ್ಪ ರೇಷಿಯೋ ಅಂತ ಹೇಳಿದ್ರೆ 3:1 ರೇಷಿಯೋ ಬಂತು. ಅಂದ್ರ 3 ಎತ್ತರ ಸಸ್ಯ, ಒಂದು ಗಿಡ್ಡ ಸಸ್ಯ ಸಿಕ್ತು. ನೋಡ್ರಿ, ನೀವು ಇನ್ನೊಂದು ರೀತಿಯಲ್ಲಿ ಬರೀಬಹುದು, 1:2:1 ರೇಷಿಯೋ ಕೂಡ ಬರ್ತದೆ. 1:2:1 ರೇಷಿಯೋ ಅಂತ ಹೇಳಿದಾಗ ಇಲ್ಲಿ ಒಂದು ಎತ್ತರ, ಒಂದು ಮೀಡಿಯಂ ಎತ್ತರ 2, ಒಂದು ಪ್ಯೂರ್ ಗಿಡ್ಡ. ನೋಡ್ರಿ, ಇದು ಪ್ಯೂರ್ ಎತ್ತರ, ಇದು ಪ್ಯೂರ್ ಗಿಡ್ಡ. ಇವೇನಪ್ಪ ಅಂದ್ರೆ ಮೀಡಿಯಂ ಹೈಟ್ ಇರುವಂತ ಸಸ್ಯ ಸಿಕ್ಕು. ಇದನ್ನ ನಾವು 1:2:1 ರೇಷಿಯೋದಲ್ಲಿ ಕೂಡ ಬರೀಬಹುದು. ಇದನ್ನ ನಾವು ಏಕತಳೀಕರಣ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಏನ್ ಮಾಡಿದ ಮೆಂಡಲ್ ಅಂತ ಹೇಳಿದ್ರ ಈ ಬಟಾಣಿ ಸಸ್ಯವನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಒಂದು ಎತ್ತರ ಒಂದು ಗಿಡ್ಡವಾಗಿರುವಂತ ಸಸ್ಯವನ್ನ ತೆಗೆದುಕೊಂಡ್ಬಿಟ್ಟು ಅಲ್ಲಿ F1 ಜನರೇಷನ್ ನಲ್ಲಿ ನೋಡಿದ ಇಲ್ಲಿ ಬರುವಂತ ಸಸ್ಯಗಳು ಎಲ್ಲವೂ ಕೂಡ ಮೀಡಿಯಂ ಎತ್ತರ ಸಿಕ್ಕು. ಆಮೇಲೆ ಏನ್ ಮಾಡಿದ ಎತ್ತರ ಸಸ್ಯವನ್ನ ತೆಗೆದುಕೊಂಡು ಮೀಡಿಯಂ ಎತ್ತರ ಇರುವಂತ ಸಸ್ಯವನ್ನ ತೆಗೆದುಕೊಂಡ್ಬಿಟ್ಟು ಈ ರೀತಿಯಾಗಿರುವಂತ F2 ಜನರೇಷನ್ ನಲ್ಲಿ ನೋಡ್ತಾನೆ. ಅವಾಗ ಏನಾಗ್ತದೆ, ಅವರಿಗೆ ಮೂಲ ಪುರುಷರು ಬಂದ್ರಿಲ್ಲಿ
ಮೂಲ ಎತ್ತರ ಮೂಲ ಗಿಡ್ಡ, ಮೂಲ ಎತ್ತರ ಮೂಲ ಗಿಡ್ಡ ಬಂದ್ವ ಇಲ್ಲಿ ಮೇನ್ ಪಾಯಿಂಟ್ಸ್ ಬಂದ್ವ ಇಲ್ಲಿ. ಈ ಜನರೇಷನ್ ಅಲ್ಲಿ ಬರಲಿಲ್ಲ, ಒಂದೇ ಜನರೇಷನ್ ಬರಲಿಲ್ಲ. ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನಾದಪ್ಪ ಅಂದ್ರೆ ಅನುವಂಶಿಕ ಗುಣಗಳು ಏನಾದ್ರು ಇಲ್ಲಿ ಬಂದು ಅರ್ಥ. ಇದನ್ನ ನಾವು ಅನುವಂಶಿಕ ಅಂತ ಹೇಳೋದು. ಹಾಗಾಗಿ ಈಸಿಯಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಏನ್ ಮಾಡಿದ ಬಟಾಣಿ ಸಸ್ಯವನ್ನ ತೆಗೆದುಕೊಂಡ. ಒಂದೇ ಜನರೇಷನ್ಗೆ ಗುಣಗಳು ಬರಲ್ಲ. ನಿಮ್ಮ ಅಜ್ಜನ ಗುಣಗಳು ಏನಾಗ್ತವಪ್ಪ ಅಂದ್ರೆ ಮೊಮ್ಮಕ್ಕಳಿಗೆ ಬಂದಿತ್ತು. ಪೇರೆಂಟ್ಸ್ ಟು ದಿ ಆಫ್ ಸ್ಪ್ರಿಂಗ್ ಅಂತ ಹೇಳಿ ಕೂಡ ಕರೀತೀವಿ. ಅಂದ್ರೆ ಅಜ್ಜ ಮತ್ತು ಅಜ್ಜಿಯ ಗುಣಗಳು ಏನಾಗ್ತವಪ್ಪ ಅಂದ್ರೆ ಮೊಮ್ಮಕ್ಕಳಿಗೆ ಬರುವಂತದ್ದು. ಅಪ್ಪನ ಗುಣಗಳು ಒಂದ್ ವೇಳೆ ಬರ್ಬೋದು, ಅಥವಾ ಅವರ ಮಕ್ಕಳಿಗೆ ಏನಾಗ್ಬೋದು ಆ ಗುಣಗಳು ಬರ್ಬೋದು. ನೋಡಿ ಇಲ್ಲಿ ಬರ್ಲಿಲ್ಲ ಗುಣಗಳು, ಏನಾದಪ್ಪ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನಾದ್ರು ಅಂತ ಹೇಳಿದ್ರೆ ಗುಣಗಳು ಬಂದ್ವಿ. ನಿಮ್ಮ ಅಜ್ಜನೂ ಬಂತು, ನಿಮ್ಮ ಅಜ್ಜಿನೂ ಬಂತು, ಅರ್ಥ ಆಯ್ತಾ? ಇವು ನಿಮ್ಮ ಅಪ್ಪಾಜಿ ಅಮ್ಮ ಬಂದ್ರಿ ಅರ್ಥ. ಈ ರೀತಿಯಾಗಿ ನಾವೇನಪ್ಪ ಅಂತಂದ್ರೆ ಅನುವಂಶ ಗುಣಗಳೇನಾಗ್ತವೆ ಅಂತಾರೆ ಟ್ರಾನ್ಸ್ಫರ್ ಆಗಿ ಬರ್ತು ಅರ್ಥ. ಇದನ್ನ ನಾವು ಪೇರೆಂಟ್ಸ್ ಟು ದಿ ಆಫ್ ಸ್ಪ್ರಿಂಗ್ ಅಂತ ಹೇಳಿ ಕೂಡ ಕರಿತೀವಿ. ಇದು ಅನುವಂಶ ಗುಣಗಳು ಎಲ್ಲಿ ಹೋಗಲ್ಲ. ಇದೇ ರೀತಿ ನೋಡ್ರಿ, ಬಟಾಣಿ ಸಸ್ಯವನ್ನ ಹಾಕಿದ ಬಟಾಣಿ ಸಸ್ಯಗಳಿಂದ ಈ ರೀತಿ ಇರುವಂತ ಜನರೇಷನ್ ಅವನಿಗೆ ಸಿಕ್ತು, ದೊರೀತು ಅರ್ಥ ಆಯ್ತಾ? ಇದನ್ನ ಬರ್ಕೊಡ್ರಿ ನೀವು. ಬಟಾಣಿ ಸಸ್ಯ ಏಕತಳೀಕರಣ ಅಂತ ಬರ್ಕೊಂಡು ಬೇಗ ಫಾಸ್ಟ್ ಆಗಿ ಏಕತಳೀಕರಣ ಅರ್ಥ ಆಯ್ತಾ? ಇದೀಗ ಏಕತಳೀಕರಣ ಬರ್ಕೊಂಡು ಇದನ್ನು ಬರ್ಕೋಬೇಕು. ಇದು ಮೇಲು, ಇದು ಫಿಮೇಲ್, ಗಂಡು ಮತ್ತು ಹೆಣ್ಣು. ಅರ್ಥ ಬರ್ಕೊಡ್ರಿ. ಚಕ್ರ ಸ್ಟಾರ್ಟ್ ಮಾಡಿ. ಬೇಗ ಕಳಿಸ್ತಾ ಇದ್ದ ನೋಡ್ರಿ. ಇನ್ನೊಂದು ಎರಡು ವರ್ಡ್ಗಳು ಬರ್ತವೆ. ಪರಕೀಯ ಪರಾಗಸ್ಪರ್ಶ, ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳಿ ಬರ್ತವೆ ನೋಡಿ. ಯಾರು ಹೇಳ್ತೀರಿ? ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಏನು, ಪರಕೀಯ ಪರಾಗಸ್ಪರ್ಶ ಅಂದ್ರೆ ಅವೇಳ್ಬಿಟ್ಟು ನಾವು ಗೀತಳೀಕರಣ ಮಾಡ್ತೀವಿ. ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ಅಂದ್ರೆ ನೋಡ್ರಿ, ಸ್ವಕೀಯ ಪರಾಗಸ್ಪರ್ಶ ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ. ಅಂದ್ರೆ ಸ್ವಕೀಯ ಪರಾಗಸ್ಪರ್ಶ ಅಂತೀರ, ತನ್ನ ಪರಾಗರೇಣುಗಳು ಅದ್ರ ಮೇಲ್ಗಡೆ ಬೀಳೋದು. ಈಗ ನೀವು ಮೆಕ್ಕೆಜೋಳವನ್ನು ಬಿತ್ತಿರ್ತೀರಪ್ಪ, ಪ್ಯಾಕೆಟ್ ತಗೊಂಡ್ಬರ್ತೀರಿ, ಮೆಕ್ಕೆಜೋಳ ಹಾಕ್ತಿರಿ, ಹೈಬ್ರಿಡ್ ಮೆಕ್ಕೆಜೋಳಗಳನ್ನ ಹಾಕ್ತಿರಿ, ಅದ್ರ ಕುಂಚ ಮೇಲ್ಗಡೆ ಕುಂಚ ಬಂದಿರ್ತತಿ, ಅದು ಏನಾಗ್ತಪ್ಪ ಅಂದ್ರೆ ಅದ್ರ ಮೇಲ್ಗಡೆನೆ ಬೀಳುತ್ತೆ. ಅದ್ರ ಜೊತೆ ಕರಿತೀವಿ ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳಿ ಕೂಡ ಕರಿತೀವಿ. ಪರಕೀಯ ಪರಾಗಸ್ಪರ್ಶ ಅಂದ್ರೆ ಹೆಂಗೈತಿ ಅಂತ ಹೇಳಿದ್ರೆ ಅದರ ಪರಾಗರೇಣುಗಳು ಅದ್ರ ಮೇಲ್ಗಡೆ ಬಿಡಂಗಿಲ್ಲ. ಇನ್ನೊಂದು ಅದೇ ಜಾತಿ ಇನ್ನೊಂದು ಸಸ್ಯದ ಪರಾಗರೇಣುಗಳು ಏನಾಗ್ತಾವ ಅದ್ರ ಮೇಲ್ಗಡೆ ಬೀಳುವಂತೆ ಮಾಡುವುದು, ಅದನ್ನೆಂತ ಕರಿತೀವಿ ಪರಕೀಯ ಪರಾಗಸ್ಪರ್ಶ. ಈಗ ನಾವು ಸೀಡ್ಸ್ ಗೊಂಜಾಳ ಮಾಡ್ತೇವೆ ನೋಡ್ರಿ, ಅವಾಗ ಏನ್ ಮಾಡ್ತೇವೆ, ಪುಚ್ಚವನ್ನ ಕೀಳ್ತೇವೆ ಮೇಲ್ಗಡೆ ಪುಚ್ಚವನ್ನ ಕಿತ್ಬಿಟ್ಟು ಒಂದು ಸಾಲಿನ ಬಿಟ್ಟಿರ್ತೇವೆ. ಅದರ ಪರಾಗರೇಣುಗಳು ಏನಾಯ್ತು, ಈ 4 ಸಾಲ ಮೇಲ್ಗಡೆ ಏನಾಯ್ತು ಪರಾಗಗಳು ಬೀಳ್ತು, ಅದನ್ನ ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ಕೊಳ್ತಾರೆ. ಟೊಮೆಟೊ ಸೀಡ್ಸ್ ಮಾಡ್ತಾರ, ಚಿಲ್ಲಿ ಮೆಣಸಿನ ಗಿಡ ಅದ್ರ ಸೀಡ್ಸ್ ಮಾಡ್ತಾರ, ಕುಂಬಳ ಸೀಡ್ಸ್ ಮಾಡ್ತಾರ, ಕಲ್ಲಂಗಡಿ ಸೀಡ್ಸ್ ಮಾಡ್ತಾರ. ಅಂದ್ರೆ ಬೀಜಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಇನ್ನೊಂದು ಪರಾಗಸ್ಪರ್ಶದ ಇನ್ನೊಂದು ಹೂವಿನ ಒಂದು ಮಕರಂದವನ್ನು ಏನ್ ಮಾಡ್ತಾರೆ, ಇದ್ರ ಮೇಲ್ಗಡೆ ಏನ್ ಮಾಡ್ತಾರೆ ಲೇಪನವನ್ನ ಮಾಡುವಂಥದ್ದು. ಟೊಮೆಟೊ ಮಗ್ಸುಲಿ ಗೊತ್ತಿತ್ತ ನಿಮ್ಗ? ಟೊಮೆಟೊ ಮಗ್ಸುಲಿ ಗೊತ್ತಿತ್ತಾ? ಮಗ್ಸುಲ್ ಕ್ರಾಸ್ ಮಾಡ್ತಾರೆ ಗೊತ್ತಿತ್ತ? ಸೀಡ್ಸ್ ಮಾಡ್ತಾರ. ಟೊಮೆಟೊ ಮಗ್ ಬಂದಿರ್ತೈತಿ, ಅದ್ರ ಮೇಲ್ಗಡೆ ಇರುವಂತ ಪರಾಗಗಳನ್ನೆಲ್ಲ ತೆಗಿತಾರ. ತೆಗೆದ್ಬಿಟ್ಟು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇನ್ನೊಂದು ಹೂಗಳನ್ನ ಹಾಕಿರ್ತಾರ, ಅದ್ರ ಪೌಡರ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬೆಳಗಿನ ಜಾವ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಸ್ಟಿಗ್ಮಾ ಬಿಟ್ಕೊಂಡಿರ್ತಾರ, ಆ ಸ್ಟಿಗ್ಮಾಕ್ ಹೋಗಿ ಏನ್ ಮಾಡ್ತಾರ ಕ್ರಾಸ್ ಮಾಡ್ತಾರೆ. ಅದನ್ನ ನಾವು ಪರಕೀಯ ಪರಾಗಸ್ಪರ್ಶ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಈ ರೀತಿಯಾಗಿ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ಅಂತ ಹೇಳಿ ಕೂಡ ಕರಿತೀವಿ. ಈ ಸ್ವಕೀಯ ಪರಾಗಸ್ಪರ್ಶಕ್ಕೆ ನೀವು ಮೆಕ್ಕೆಜೋಳವನ್ನ ಎಕ್ಸಾಂಪಲ್ ಕೊಡ್ಬೋದು, ಗೋವಿನ ಜೋಳ ಅಂತಿರಲ್ಲ ಅದನ್ನ ಕೊಡ್ಬೋದು. ಅರ್ಥಾಯ್ತಾ? ನೆಕ್ಸ್ಟ್ ಗ್ರೆಗರ್ ಜಾನ್ ಮೆಂಡೆಲ್ ಏಕತಳೀಕರಣದಲ್ಲಿ ಅನುವಂಶಿ ಗುಣಗಳನ್ನ ಕಂಡುಕೊಂಡ. ಎತ್ತರ ಮತ್ತು ಗಿಡ್ಡ ಸಸ್ಯವನ್ನ ಇಟ್ಕೊಂಡ. ಅಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ
ಎತ್ತರ ಸಸ್ಯಗಳೇನಾದವು ಅಂತ ಹೇಳಿದ್ರೆ ಸಿಕ್ಕು, ಮತ್ತೆ ಗಿಡ್ಡ ಸಸ್ಯಗಳು ಕೂಡ ಏನಾದವು ಅವನಿಗೆ ದೊರೆತು. ಆಮೇಲೆ ಏನ್ ಮಾಡಿದ ಅಂತ ಹೇಳಿದ್ರ ಬರೀ ಒಂದೇ ಗುಣಗಳನ್ನ ಇಟ್ಕೊಂಡಿದ್ದಾನೆ, ಬರೀ ಎತ್ತರ ಮತ್ತು ಗಿಡ್ಡ ಇಟ್ಕೊಂಡಿದ್ದ. ಇನ್ನು ನೆಕ್ಸ್ಟ್ ದ್ವಿತಳೀಕರಣವನ್ನ ಮಾಡ್ತಾನೆ. ದ್ವಿತಳೀಕರಣದಲ್ಲಿ ಇಲ್ಲಿ ಯಾವ ರೀತಿ ದ್ವಿತಳೀಕರಣ, ಇಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಂದೇ ಕಾನ್ಸೆಪ್ಟ್ ಇಟ್ಕೊಳ್ಳಿವ. ಇಲ್ಲಿ ಏನ್ ಮಾಡಿದ, ಎರಡು ಸಸ್ಯಗಳನ್ನ ತೆಗೆದುಕೊಳ್ತಾನೆ. ದುಂಡನೆಯ ಹಸಿರು ಸಸ್ಯ, ಸುಕ್ಕಾದ ಹಳದಿ ಸಸ್ಯ, ಬೀಜಗಳನ್ನ ಕಲೆಕ್ಟ್ ಮಾಡ್ಕೊಳ್ತ. ದುಂಡನೆಯ ಹಸಿರು ಸಸ್ಯ ಮತ್ತು ಸುಕ್ಕಾದ ಹಳದಿ ಸಸ್ಯಗಳನ್ನ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಈ ದ್ವಿತಳೀಕರಣಗಳಲ್ಲಿ ಏನ್ ಮಾಡ್ತಾನೆ ಬಳಕೆಯನ್ನ ಮಾಡ್ಕೊಳ್ತಾನೆ. ನೋಡ್ರಿ, ದುಂಡನೆಯ ಹಸಿರು ಸಸ್ಯ ಮತ್ತು ಹಳದಿ ಸುಕ್ಕಾದ ಸಸ್ಯಗಳು ಅಂತ ಹೇಳಿ ಕೂಡ ಕರಿತೀವಿ. ಈ ದುಂಡನೆಯ ಹಸಿರು ಸಸ್ಯ ಮತ್ತು ಹಳದಿ ಸಸ್ಯಗಳಿಂದ ಅವನಿಗೇನಾಗ್ತವೆ, ಯಾವ ರೀತಿ ದೊರೀತು ಲಿಂಗಾಣುಗಳು ಅಂತ ಹೇಳಿದ್ರು ನೋಡ್ರಿ. ದುಂಡನೆಯ ಹಸಿರು, ದುಂಡನೆಯ ಹಸಿರು ಮತ್ತ ಸುಕ್ಕಾದ ಯಾವುದು, ಸುಕ್ಕಾದ ಹಳದಿ. ಇಲ್ಲಿ ಎರಡು ಸಸ್ಯಗಳನ್ನ ತೆಗೆದು ಬೀಜಗಳನ್ನ ಕಲೆಕ್ಟ್ ಮಾಡ್ಕೊತಾರ. ಇಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಪಿಟಲ್ ಆರ್ ಮತ್ತೆ ಯಾವ ಬರ್ತಾವ, ಇನ್ನೊಂದು ಯಾವುದು ಸ್ಮಾಲ್ ವೈ, ಇಲ್ಲಿ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಈ ರೀತಿಯಾಗಿ ಲಿಂಗಾಣುಗಳನ್ನ ತೆಗೆದುಕೊಳ್ತಾನೆ. ಇಲ್ಲಿ ಲಿಂಗಾಣುಗಳನ್ನ ಹೆಂಗ್ ತೆಗೆದುಕೊಳ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಲಿಂಗಾಣುಗಳನ್ನ ಬರ್ಕೊಂತಾನೆ. F1 ಪೀಳಿಗೆಯಲ್ಲಿ ಲಿಂಗಾಣುಗಳು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಮತ್ತೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಇವುಗಳನ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕ್ರಾಸ್ ಮಾಡ್ತಾನೆ F1 ಪೀಳಿಗೆಯಲ್ಲಿ. ಇಲ್ಲಿ ಅವ್ರಿಗೆ ಯಾವ ರೀತಿ ದೊರೀತಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇಲ್ಲಿ ಯಾವ ದೊರೆತಪ್ಪ ಅಂತ ಹೇಳಿದ್ರೆ ಅವ್ರಿಗೆ ದುಂಡನೆಯ ಹಳದಿ ಬೀಜ ಸಿಕ್ತಿತ್ತು. ಯಾವ ಸಿಕ್ತು, ದುಂಡನೆಯ ಹಳದಿ. ಇದಾಗ ಬರ್ತಂತವು ದುಂಡನೆಯ ಹಳದಿ ಬೀಜಗಳು ಸಿಕ್ತು. ನೋಡ್ರಿ, ದುಂಡನೆಯ ಹಸಿರು ಇತ್ತು, ಸುಕ್ಕಾದ ಹಳದಿ ಇತ್ತು. ಇವೆರಡನ್ನೂ ಕ್ರಾಸ್ ಮಾಡಿದಾಗ ಅವನಿಗೆ ಏನ್ ಸಿಕ್ಕಪ್ಪ ಅಂದ್ರೆ ದುಂಡನೆಯ ಹಳದಿ ಬೀಜ ಮಾತ್ರ ದೊರೆತ್ಬಿಟ್ಟು. ದುಂಡನೆಯ ಹಸಿರು ಬರಲಿಲ್ಲ, ಸುಕ್ಕಾದ ಹಳದಿನೂ ಬರಲಿಲ್ಲ, ಹಳದಿ ಬೀಜ ಬಂತು. ದುಂಡನ ಆಕಾರ ಇದ್ರದ್ದು ಬಂತು, ಸುಕ್ಕಾದ ಆಕಾರ ಬರಲಿಲ್ಲ, ಹಸಿರು ಬಣ್ಣ ಬರಲಿಲ್ಲ, ಹಳದಿ ಬಣ್ಣ ಬಂತು. ಹೆಂಗ್ ಬಂತು, ದುಂಡನೆಯ ಹಳದಿ ಬಣ್ಣ ಇರುವಂತ ಬೀಜ ಅವನಿಗೆ ಏನಾಯ್ತು ದೊರೆತು F1 ಪೀಳಿಗೆ. ಆಶ್ಚರ್ಯ ಚಕಿತನಾಗ್ತ. ನೋಡ್ರಿ, ಮೂಲ ಪುರುಷಲ್ಲಿ ಬರಲಿಲ್ಲ, ದುಂಡನೆಯ ಹಸಿರು ಬರಲಿಲ್ಲ, ದುಂಡನೆಯ ಹಳದಿ ಬರಲಿಲ್ಲ. ಇದರಿಂದ ಒಂದು ಜೀನ್ಸ್ ಬಂತು, ಯಾವ್ದು ಬಂತು, ದುಂಡನೆಯ ಬಂತು. ಇದರಿಂದ ಒಂದು ಜೀನ್ಸ್ ಬಂತು, ಯಾವ್ದು ಬಂತು, ಹಳದಿ ಬಣ್ಣ ಬಂತು F1 ಪೀಳಿಗೆ. ನೋಡ್ರಿ, ಈ ಪೀಳಿಗೆಯಲ್ಲಿ ಏನ್ ಬಂತು, ಒಂದು ದುಂಡನೆಯ ಬಂತು, ಇದರಿಂದ ಏನ್ ಬಂತು, ಹಳದಿ ಬಂತು. ದುಂಡನೆಯ ಹಸಿರು ಬರಲಿಲ್ಲ, ಸುಕ್ಕಾದ ಹಳದಿನೂ ಬರಲಿಲ್ಲ, ಈ ರೀತಿಯಾಗಿ ಯಾವ ಬರಲಿಲ್ಲ. ಇವಷ್ಟ ಬಂತು, ಇದರಿಂದ ಒಂದು ಜೀನ್ಸ್ ಬಂತು, ಇದರಿಂದ ಒಂದು ಜೀನ್ಸ್ ಬಂತು. ಅವಾಗ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಈ ಲಿಂಗಾಣುಗಳನ್ನ ಇಟ್ಕೊಂಡ್ಬಿಟ್ಟು ಅವನ್ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ F2 ಪೀಳಿಗೆಯಲ್ಲಿ ನೋಡ್ತಾನೆ. ಇದನ್ನ ಬರ್ಕೊಂಡಲ್ಲ ನೋಡ್ರಿ, F2 ಪೀಳಿಗೆಯಲ್ಲಿ ಲಿಂಗಾಣುಗಳನ್ನ ತೆಗೆದುಕೊಂಡು ರಬ್ ಮಾಡ್ಲಿದ್ದ. ಸ್ವಲ್ಪ ನೀವು ಲೆಟರ್ಗಳನ್ನ ಈಗ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಬರೀಬೇಕಾದ್ರೆ ಸ್ವಲ್ಪ ಐಡೆಂಟಿಫೈ ಮಾಡ್ಬೇಕಾಗ್ತದೆ. ಯಾಕ ಅಂತ ಹೇಳಿದ್ರೆ ಅಲ್ಲಿ ನೀವೇನಾದ್ರೂ ಕೂಡ ಕ್ಯಾಪಿಟಲ್ ಹೋಗಿ ಸ್ಮಾಲ್ ಅಥವಾ ಸ್ಮಾಲ್ ಹೋಗಿ ಕ್ಯಾಪಿಟಲ್ ಆಯ್ತು ಅಂತ ಹೇಳಿದ್ರೆ ಅಲ್ಲೇನಾಗೈತಿ, ನೀವು ಅಷ್ಟು ತಪ್ಪಾಗ್ಬಿಡ್ತೀವಿ. ಅರ್ಥ ಆಯ್ತಾ? F2 ಫೀಲ್ಡ್ಗೆ ನೋಡಲಿ, F2 ಪೀಳಿಗೆಯಲ್ಲಿ ಇಲ್ಲಿ ಏನ್ ತೆಗೆದುಕೊಳ್ತಾರಪ್ಪ ಅಂದ್ರೆ ದುಂಡನೆಯ ಹಳದಿ ಬೀಜಗಳು ಬಂದು ನೋಡಿ. ಯಾವ ಬರೋದಪ್ಪ ದುಂಡನೆಯ ಹಳದಿ ಬೀಜಗಳು ಅಂತ ಹೇಳಿದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಈ ಲಿಂಗಾಣುಗಳನ್ನ ತೆಗೆದುಕೊಳ್ತಾನೆ. ಅರ್ಥ ಆಯ್ತಾ? ಈ ರೀತಿಯಾಗಿರುವಂತ ಲಿಂಗಾಣುಗಳು ದೊರೀತು. ಯೂನಿಟ್ ಕಮಿಟಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವನು F1 ಪೀಳಿಗೆಯಿಂದ F2 ಪೀಳಿಗೆಯಲ್ಲಿ ಏನ್ ಮಾಡ್ತಾನ ಅಂತ ಟ್ರಾನ್ಸ್ಫರ್ ಮಾಡ್ಕೊತ ಹೋಗ್ತಾನ. ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಹೆಂಗ್ ಬಂತಪ್ಪ ಅಂತ ಹೇಳಿದ್ರೆ ಕ್ಯಾಪಿಟಲ್ ಆರ್ ಯಾವುದು, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ನೆಕ್ಸ್ಟ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ. ಹೌದಲ್ಲ, ಸ್ಮಾಲ್ ಆರ್ ಸ್ಮಾಲ್. ಈ ರೀತಿಯಾಗಿ ಬರುವ ಇನ್ನು ಈ ಕಡೆ ಬರ್ತದೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್
ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ನೋಡ್ರಿ ಈ ರೀತಿ ಚೆಕ್ ಬೋರ್ಡ್ ಹಾಕ್ಯಂಡ ಇದರಿಂದ ಬರ್ತಾವು. ಹೆಂಗ್ ಬರ್ತವಪ್ಪ ಅಂದ್ರೆ ಇದರಿಂದ ಅಂತೇಳಿ ಯೂನಿಟ್ ಎಷ್ಟು ಕ್ರಾಸ್ ಮಾಡ್ತಾನೋ ಇಲ್ಲಿ ಕ್ಯಾಪಿಟಲ್ ಆರ್, ಇಲ್ಲಿ ಏನ್ ಮಾಡ್ತೇವೆ ಕ್ಯಾಪಿಟಲ್ ವೈ ತೆಗೆದುಕೊಂಡ್ವಿ, ಇಲ್ಲಿ ಸ್ಮಾಲ್ ಆರ್ ಸ್ಮಾಲ್ ವೈ, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ ಸ್ಮಾಲ್, ಈ ರೀತಿ ತೆಗೆದುಕೊಂಡ್ಬಿಟ್ಟು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಇವುಗಳನ್ನ ಬೋರ್ಡ್ ಅನ್ನ ಮಾಡ್ಕೊಂಡ್ವಿ. ಇಲ್ಲ ನೀವೇ ಹೇಳ್ಕೊಂತ ಹೋಗ್ಬೇಕು. ಈಗ ಇದು ನೋಡಿ ಇಲ್ಲ ಬರ್ಕೊಂತ ಹೋಗಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ. ಅರ್ಥಾಯ್ತಾ? ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ, ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ 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 ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ. ಈ ರೀತಿಯಾಗಿ ಬಂತು. ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಹೆಂಗೆ ಐಡೆಂಟಿಫೈ ಮಾಡಬೇಕಪ್ಪ ಅಂದ್ರೆ ದುಂಡನೆ ಹಳದಿ ಈ ರೀತಿಯ ರೇಷೋ ಬರ್ಬೇಕು ನಮಗೆ. ಈಗ 9:3:1 9 1 ಬರಬೇಕು, 3 1 ಬರಬೇಕು, 3 1 ಬರಬೇಕು, 1 1 ಬರಬೇಕು. ನೋಡಿ ಐಡೆಂಟಿಫೈ ಮಾಡ್ಬೇಕಾದಾಗ ನೀವು ಹೆಂಗ್ ಐಡೆಂಟಿಫೈ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ದುಂಡನೆ ಹಳದಿ ಅಂತ ಹೇಳಿದ್ರೆ ಇಲ್ಲಿ ಹೆಂಗ್ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಒಂದು ಕ್ಯಾಪಿಟಲ್ ಆರ್ ಒಂದು ಕ್ಯಾಪಿಟಲ್ ವೈ ಇರೋಂಥವನ್ನ, ಎರಡು ಕ್ಯಾಪಿಟಲ್ ಆರ್ ಇರಲಿ ಎರಡು ಕ್ಯಾಪಿಟಲ್ ವೈ ಇರಲಿ, ಒಟ್ಟು ಒಂದರಲ್ಲಿ ಇದರಲ್ಲಿ ಒಂದು ಡಾಮಿನೆಂಟ್ ಇರಬೇಕು, ಇದರಲ್ಲಿ ಒಂದು ಡಾಮಿನೆಂಟ್ ಇರಬೇಕು. ಅದನ್ನ ನಾವೇಂತ ಕರಿತೀವಿ ದುಂಡನೆಯ ಹಳದಿ ಬೀಜ. ನೋಡ್ರಿ ದುಂಡನೆಯ ಹಳದಿ ಬೀಜ ಅಂತ ನಾವೇನ್ ಮಾಡ್ತೀವಿ, ಇದು ದುಂಡನೆಯ ಹಳದಿ ಬೀಜ ಬರ್ತೀವಿ. ಇಲ್ಲೊಂದು ಕ್ಯಾಪಿಟಲ್ ಆರ್ ಇದೆ, ಇಲ್ಲೊಂದಿದೆ ದುಂಡನೆಯ ಹಳದಿ. ಇದು ಇಲ್ಲಿ ಕ್ಯಾಪಿಟಲ್ ಆರ್ ಇದೆ, ಒಂದು ವೈ ಇದೆ, ಅದನ್ನ ಅಷ್ಟು ನೋಡಬೇಕು ದುಂಡನೆಯ ಹಳದಿ ಹಳದಿ. ನೆಕ್ಸ್ಟ್ ದುಂಡನೆಯ ಹಳದಿ, ದುಂಡನೆಯ ಹಳದಿ. ನೆಕ್ಸ್ಟ್ ಇದು ದುಂಡನೆಯ ಹಳದಿ. ನೆಕ್ಸ್ಟ್ ಇದು ಕೂಡ ದುಂಡನೆಯ ಹಳದಿ. ಫಸ್ಟ್ ದುಂಡನೆಯ ಹಳದಿ ಒಂದ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಇದು ಒಂದು ಬರ್ತದೆ ದುಂಡನೆಯ ಹಳದಿ. ನೆಕ್ಸ್ಟ್ ಇದು ಬರಲ್ಲ, ಇದು ಬರ್ತದೆ ದುಂಡನೆಯ ಹಳದಿ. ದುಂಡನೆಯ ಹಳದಿ. ನೆಕ್ಸ್ಟ್ ದುಂಡನೆಯ ಹಳದಿ.
ನೋಡ್ರಿ ಮತ್ತೆ ಯಾವ್ದು ಬರ್ತಾವ ಏನಿದ್ರು ವೇಸ್ಟ್ ಹಾಕೋ 1 2 3 4 5 6 7 8 1 2 3 4 5 6 7 8 9 ಇವ್ಯಾವಿವು ದುಂಡನೆಯ ಹಳದಿ. ನೋಡಿ ಬಂದ್ವ ಒಂದು ಕ್ಯಾಪಿಟಲ್ ಆರ್ ಒಂದು ಕ್ಯಾಪಿಟಲ್ ವೈ ಇದನ್ನ ನಾವು ಐಡೆಂಟಿಫೈ ಮಾಡ್ಬೇಕಿದ್ರಲ್ಲಿ ಅರ್ಥ ಆಯ್ತಾ. ನೆಕ್ಸ್ಟ್ ನಾವ್ ಇನ್ನೊಂದು ಏನ್ ಮಾಡ್ಬೇಕಪ್ಪ ಅಂದ್ರೆ ದುಂಡನೆಯ ಹಸಿರು. ದುಂಡನೆಯ ಹಸಿರನ್ನ ನಾವು ಮಾಡ್ಬೇಕಂದ್ರೆ ಏನಾಗಿರ್ಬೇಕಪ್ಪ ಅಂದ್ರೆ ಒಂದು ಡಾಮಿನೆಂಟ್ ಕ್ಯಾಪಿಟಲ್ ಆರ್ ಇರಬೇಕು, ಇನ್ನೊಂದು ರಿಸಿಸಿವ್ ವೈ ಇಲ್ಲ ಐತಿ ಮಾಡ್ಕೊಡ್ರಿ. ಇಲ್ಲಿ ಯಾವ ಬರ್ತದ ನೋಡ್ಕೊಡ್ರಿ. ಇಲ್ಲ ಐತಾ ದುಂಡನೆಯ ಹಸಿರು. ಇಲ್ಲಿ ಏನ್ ಮಾಡ್ಬೇಕು ನೀವು ಒಂದೇ ಕ್ಯಾಪಿಟಲ್ ಆರ್ ಅಂತ ಐಡೆಂಟಿಫೈ ಮಾಡ್ಬೇಕು. ನೆಕ್ಸ್ಟ್ ದುಂಡನೆಯ ನೆಕ್ಸ್ಟ್ ದುಂಡನೆಯ ಆಯ್ತಾ. ದುಂಡನೆಯ ಹೆಸರು ಮೂರು ಬಂದ್ವಾ 1 2 ಮತ್ತು 3 ದುಂಡನೆಯ ಹಸಿರು. ದುಂಡನೆಯ ಹಸಿರು ಇಲ್ಲಿ ಯಾವ್ದು ನಾವು ಮೇನ್ ಮಾಡಿದ್ವಿ ಮೇನ್ ಕ್ಯಾಪಿಟಲ್ ಆರ್, ಇನ್ನೊಂದು ಏನ್ ಮಾಡ್ತದ ಆಯ್ತಾ. ನೆಕ್ಸ್ಟ್ ಯಾವ್ದು ಸುಕ್ಕಾದ ಹಳದಿ. ಸುಕ್ಕಾದ ಹಳದಿಯನ್ನು ನಾವು ಮಾಡ್ಬೇಕಾದಾಗ ಅಲ್ಲಿ ಇಲ್ಲಿ ಹಸಿರು ಮಾಡ್ಬೇಕಾದಾಗ ಇದು ಡಾಮಿನೆಂಟ್ ಆರ್ ಇತ್ತು, ಇಲ್ಲಿ ಏನ್ ಮಾಡ್ಬೇಕು ನಾವು ಡಾಮಿನೆಂಟ್ ವೈ ಮಾಡ್ಕೋಬೇಕು, ರಿಸಿಸ್ಟಿವ್ ಆರ್ ಮಾಡ್ಕೋಬೇಕು, ಅದು ದುಂಡನೆಯ ಹಳದಿ ಬರ್ತದೆ. ಇಲ್ಲಿ ದುಂಡನೆಯ ಹಳದಿ ಯಾವುದು ಸುಕ್ಕಾದ ಹಳದಿ. ಸುಕ್ಕಾದ ಹಳದಿ ನೋಡ್ರಿ ನೋಡಿ ಕೇಳಿ ಇದು ಬರ್ತದೆ ಕ್ಯಾಪಿಟಲ್ ಐತಲ್ಲ ಎಲ್ಲೋ ಸುಕ್ಕಾದ ಹಳದಿ. ನೆಕ್ಸ್ಟ್ ಸುಕ್ಕಾದ ಹಳದಿ. ನೆಕ್ಸ್ಟ್ ಯಾವುದು ಸುಕ್ಕಾದ ಇದು ಮೂರು ಬಂತಾ ಇದು ಸುಕ್ಕಾದ ಹಳದಿ. ನೆಕ್ಸ್ಟ್ ಇನ್ನು ಒಂದಿದೆ ಎಲ್ಲವೂ ರಿಸೆಸಿವ್ ಇರಬೇಕು, ಅದು ಯಾವುದು ಸುಕ್ಕಾದ ಹಸಿರು. ಸುಕ್ಕಾದ ಹಸಿರು ಇಲ್ಲಿದೆ ನೋಡಿ ಸುಕ್ಕಾದ ಹಸಿರು. ಸುಕ್ಕಾದ ನೋಡ್ಲಿ ಇಲ್ಲಿ ಇವು ಸ್ಮಾಲ್ ಆರ್ ಇರ್ತಾವು, ಇವು ಕ್ಯಾಪಿಟಲ್ ವೈ ಆರ್ ಅಂತ ನಡೀತದೆ ಅರ್ಥ ಆಯ್ತಾ. ಇಲ್ಲೆಲ್ಲವೂ ಕೂಡ ಏನಾಗಿರ್ಬೇಕು ಸ್ಮಾಲ್ ಇರಬೇಕು ಈ ರೀತಿ. ಇಲ್ಲಿಗೆ 9:3:3:1 ರೇಷಿಯೋದಲ್ಲಿ ನಮ್ಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಸಿಕ್ಕು ಅರ್ಥ ಆಯ್ತಾ. ಇದು ನಾವೇಂತ ಕರಿತೀವಪ್ಪ ಅಂತ ಹೇಳಿದ್ರೆ ದ್ವಿತಳೀಕರಣದ ಎಕ್ಸಾಮ್ ನಲ್ಲಿ ಹೆಂಗ್ ಕೇಳ್ತಾರ ಅಂತ ಹೇಳಿದ್ರೆ 9:3:3:1 ರೇಷಿಯೋದೊಂದಿಗೆ ಇವುಗಳನ್ನ ಚೆಕರ್ ಬೋರ್ಡ್ ಸಹಾಯದಿಂದ ಇವುಗಳನ್ನ ಬರೆಯಿರಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು ಬರೀಬೇಕು. ಇವುಗಳನ್ನ ಲಿಂಗಾಣುಗಳು ಅಂತ ಹೇಳ್ತಿರ್ತೀವಿ. ಏತ ಕರಿತೀವಿ ಇವುಗಳನ್ನ ಇವೆಲ್ಲ ಲಿಂಗಾಣುಗಳು ಅರ್ಥ ಆಯ್ತಾ. ಇಲ್ಲಿ ನೋಡ್ರಿ 4 ಕ್ಯಾರೆಕ್ಟರ್ ಇಟ್ಕೊಂಡವ. ದುಂಡನೆಯ ಹಳದಿ ಒಂದು, ದುಂಡನೆಯ ಹಸಿರು ಒಂದು, ಸುಕ್ಕಾದ ಹಳದಿ ಒಂದು, ಸುಕ್ಕಾದ ಹಸಿರು ಒಂದು. ಫಸ್ಟ್ ಮೇನ್ ಅವನು ಯಾವ ತೆಗೆದುಕೊಂಡದ ದುಂಡನೆಯ ಹಸಿರು ಮತ್ತು ಸುಕ್ಕಾದ ಹಳದಿ. ದುಂಡನೆಯ ಹಸಿರು ಸುಕ್ಕಾದ ಹಳದಿ ಸುಕ್ಕಾದ ಹಳದಿ ಇವೆರಡು ತೆಗೆದುಕೊಂಡದ್ದ ಅರ್ಥ ಆಯ್ತಾ. ಇವೆರಡು ತೆಗೆದುಕೊಂಡದ್ದು ಹೌದಲ್ಲ ನೋಡ್ರಿ. ಅವನಿಗೆ ಸಿಕ್ಕು ಮೂಲ ಪುರುಷರಲ್ಲಿ ಬಂದ್ಬಿಟ್ರು. ಅಜ್ಜ ಮುತ್ತಜ್ಜನ ಗುಣಗಳೇನಾದ್ರು ಇಲ್ಲಿ ಬಂದು 1ನೇ ಜನರೇಷನ್ ಅಲ್ಲಿ ಬರಲಿಲ್ಲ, ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನಾದ್ರು ಅಂತ ಬಂದು ಅವೆರಡು ಏನಾದ್ರು ಸಮವಾಗೇ ಬಂದು ಅರ್ಥ ಆಯ್ತಾ. ಇದು ಕೂಡ ದುಂಡನೆಯ ಹಸಿರು ಮತ್ತು ಸುಕ್ಕಾದ ಹಸಿರು ಒಂದೊಂದು ಅದು 9 ಬಂತು, ಇದು ಒಂದು ಈ ರೀತಿಯಾಗಿ ಬಂತು. ಹಾಗಾಗಿ ಎಲ್ಲ ಗುಣಗಳೇನಾಗ್ತವಪ್ಪ ಅಂತಾರೆ ಒಂದು ಆಫ್ಸ್ಪ್ರಿಂಗ್ ಇಂದ ಇನ್ನೊಂದು ಆಫ್ಸ್ಪ್ರಿಂಗ್ ಏನಾಗ್ತವಪ್ಪ ಅಂದ್ರೆ ಅನುವಂಶ ಗುಣಗಳು ಏನಾಗ್ತವ ಈ ರೀತಿಯಾಗಿ ಟ್ರಾನ್ಸ್ಫರ್ ಆಗಿ ಬರ್ತಾವ ಅನ್ನೋದು ಕೂಡ ಈ ಒಂದು ಮೆಂಡಲ್ ಏನ್ ಮಾಡಿದಪ್ಪ ಅಂದ್ರೆ ಈ ಬಟಾಣಿ ಸಸ್ಯವನ್ನು ಇಟ್ಕೊಂಡ್ಬಿಟ್ಟು ಯಾವ ರೀತಿ ಅನುವಂಶ ಗುಣಗಳು ಟ್ರಾನ್ಸ್ಫರ್ ಆಗಿ ಬಂದು ಅನ್ನೋದನ್ನ ಏನ್ ಮಾಡಿದ್ವಿ ಐಡೆಂಟಿಫೈ ಮಾಡ್ಕೊಂಡ ಅರ್ಥ ಆಯ್ತಾ. ಇದು ನೆಕ್ಸ್ಟ್ ಇದು ಬಕೆಟ್ ಎಲ್ಲ ನೆಕ್ಸ್ಟ್ ಲಿಂಗಾಣು ನೀವು ನಾನು ಯಾವ ಕೇಳಿದ್ರೆ ಹೇಳಕ್ ಬರ್ಬೇಕಂತ ನಾವು ಇದನ್ನೆಲ್ಲ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಲಿಂಗಾಣುಗಳನ್ನ ನಿರ್ಧರಣೆ ಮಾಡೋದು ಯಾವುದು ಗಂಡ ಹೆಣ್ಣು ಅನ್ನೋದನ್ನ ಅದನ್ನೊಂದು ನಿಮ್ಗೆ ತೋರಿಸ್ತೀನಿ ಅರ್ಥ ಆಯ್ತಾ.
ಎಕ್ಸಾಮ್ನ ಬಹಳ ಕೇಳ್ತಾನೆ. ಇವೆರಡರಲ್ಲಿ ಒಂದ್ ಕೇಳ್ತಾನ. ಆಮೇಲೆ ಲಿಂಗಗಳನ್ನ ನಿರ್ಧರಣೆ ಮಾಡೋದು ಯಾವುದು ಅದನ್ನ ನೀವೇನ್ ಮಾಡ್ಬೇಕು ಕೇಳ್ತಾರೆ. ಅದು 3 ಮಾರ್ಕ್ಸ್ ಕೇಳ ಮೊನ್ನೆ ಪ್ರಿಪರೇಟರಿ ಎಕ್ಸಾಮ್ ಕೂಡ ಕೇಳಿದ ಅರ್ಥಾಯ್ತಾ? ಕೇಳ್ತಾ ಇರ್ತಾರ ಅವ್ರು. ಲಿಂಗಗಳ ನಿರ್ಧರಣೆ ಲಿಂಗಗಳ ನಿರ್ಧರಣೆ. ಕ್ರೋಮೋಸೋಮ್ಸ್ಗಳು ಎಷ್ಟದವು? 46 ಕರಿತೀವಿ ಕ್ರೋಮೋಸೋಮ್. ಕನ್ನಡದಾಗ ವರ್ಣತಂತುಗಳು. ಅರ್ಥಾಯ್ತಾ? ಈ ವರ್ಣತಂತುಗಳನ್ನ ನೋಡಲಿ. ಸಾಮಾನ್ಯವಾಗಿ ಇಲ್ಲಿ ಯಾವ ವರ್ಣತಂತುಗಳು ಅಂತ ಹೇಳಿದ್ರೆ ಎಕ್ಸ್ ಮತ್ತು ವೈ ವರ್ಣತಂತುಗಳು ಸಾಮಾನ್ಯವಾಗಿ ಕಂಡು ಬರ್ತಾರೆ. ಅರ್ಥಾಯ್ತಾ? ಇವುಗಳನ್ನ 46 ಕ್ರೋಮೋಸೋಮ್ಸ್ಗಳು ಅಂತ ಹೇಳಿ ಕೂಡ ಕರಿತೀವಿ. ಈಗ ಸಾಮಾನ್ಯವಾಗಿ ನಾವು ಎಕ್ಸ್ ಅಂತ ಹೇಳಿದ್ರ ಮತ್ತು ಎಕ್ಸ್ ವೈ ಅಂತ ಹೇಳಿದ್ರ ಇದನ್ನ ನಾವು ಹೆಣ್ಣು ಅಂತ ಹೇಳಿ ಕರಿತೀವಿ. ಇದನ್ನ ನಾವೆಂತ ಕರಿತೀವಿ? ನೋಡ್ರಿ, ಗಂಡಿನಲ್ಲಿ 2 ಕ್ರೋಮೋಸೋಮ್ಸ್ಗಳು ಇರ್ತವೆ. ಎಕ್ಸ್ ಇರ್ತದೆ ಮತ್ತೆ ವೈ ಇರ್ತದೆ. ಹೆಣ್ಣಿನಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಮಾತ್ರ ಇರ್ತದೆ. ಈಗ ನೋಡ್ರಿ, ಇಲ್ಲಿಂದ ಹೆಣ್ಣಿನಿಂದ ಎಕ್ಸ್ ಬಂದು ಗಂಡಿನಿಂದನೂ ಕೂಡ ಎಕ್ಸ್ ಬಂತಪ್ಪ ಅಂತಾರ ಹುಟ್ಟುವಂತ ಮಗು ಏನಾಗಿರ್ತತಿ? ಹೆಣ್ಣು ಮಗು ಆಗಿರ್ತದೆ. ನೆಕ್ಸ್ಟ್ ಇಲ್ಲಿಂದ ಎಕ್ಸ್ ಬಂದಿರ್ತತಿ ಹೆಣ್ಣಿನಿಂದ, ಗಂಡಿನಿಂದ ವೈ ಕ್ರೋಮೋಸೋಮ್ಸ್ ಬಂತಪ್ಪ ಅಂತಾರ ಹುಟ್ಟುವಂತ ಮಗು ಯಾವ್ದಾಗಿರ್ತತಿ? ಗಂಡು ಮಗು ಆಗಿರ್ತದೆ. ನೋಡ್ರಿ, ಇವೆಲ್ಲ ಕೂಡ ಡಿಪೆಂಡೆಂಟ್ ಯಾರ ಮೇಲೆ ಆಗಿರ್ತತಿ? ಗಂಡಿನ ಮೇಲೆ ಆಗಿರ್ತದೆ. ಗಂಡಿನಿಂದ ಎಕ್ಸ್ ಬಂದ್ರೆ ಹೆಣ್ಣಾಗಿರ್ತತಿ, ಗಂಡಿನಿಂದ ವೈ ಕ್ರೋಮೋಸೋಮ್ಸ್ ಬಂದ್ರೆ ಗಂಡಾಗಿರ್ತದೆ. ಹಾಗಾಗಿ ನೀವು ಇದನ್ನ ಈ ರೀತಿಯಾಗಿ ಬೋರ್ಡ್ ಅನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಬರ್ಬಿಟ್ಟು ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಸ್ಗಳು ಗಂಡಿನಲ್ಲಿ ಕಂಡು ಬಂದಿರುವುದರಿಂದ ಎಕ್ಸ್ ಕ್ರೋಮೋಸೋಮ್ಸ್ ಗಂಡಿನಿಂದ ಬಂದ್ರ ಹೆಣ್ಣು ಮಗು ಆಗಿರುತ್ತೆ, ಗಂಡಿನಿಂದ ವೈ ಕ್ರೋಮೋಸೋಮ್ಸ್ ಬಂದ್ರ ಹುಟ್ಟುವಂತ ಮಗು ಯಾವಾಗಿರ್ತತಿ? ಗಂಡು ಮಗು ಆಗಿರ್ತತಿ. ಹಾಗಾಗಿ ಗಂಡು ಮತ್ತು ಹೆಣ್ಣು ಎರಡೂ ಲಿಂಗಾಣುಗಳು ನಿರ್ಧರಣೆ ಆಗೋದು ಯಾರಿಂದ ಅಂತಿಲ್ಲ? ಗಂಡಿನಿಂದ. ಇಲ್ಲಿ ಕೆಲವೊಂದು ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಎಕ್ಸಾಮ್ ಪರ್ಪಸ್ 1 ಮಾರ್ಕ್ಸ್ ಕೇಳಬಹುದು. ಗಂಡು ಹೆಣ್ಣು ಲಿಂಗಾಣುಗಳ ನಿರ್ಧರಣೆ ಗಂಡು ಹೆಣ್ಣು ಅಂತೇಳಿ ಆಪ್ಷನ್ಸ್ ಕೊಡಬಹುದು ಬಹುಆಯ್ಕೆಯಲ್ಲಿ, ಅಥವಾ ಗಂಡು ಹೆಣ್ಣು ಲಿಂಗಾಣುಗಳ ನಿರ್ಧರಣೆಯನ್ನ ವಿವರಿಸಿ ಅಂತ ಹೇಳಿ ಕೇಳಿದಾಗ ನೀವು ಈ ರೀತಿಯಾಗಿ ಬರ್ಬಿಟ್ಟು ಏನ್ ಮಾಡ್ಬೇಕು? ನೀವು ವಿವರಿಸಬೇಕು. ಇದು ಹೆಣ್ಣಿಗೆ ಕಾರಣ, ಇದು ಗಂಡಿಗೆ ಕಾರಣ. ಹೆಣ್ಣಿನಲ್ಲಿ ಯಾವ ಕ್ರೋಮೋಸೋಮ್ಸ್ ಇರ್ತಾವ ಅಂದ್ರೆ XX ಇರ್ತೈತಿ, ಗಂಡಿನಲ್ಲಿ ಯಾವ ಇರ್ತಾವಪ್ಪ ಅಂತಾರ XY ಇರ್ತೈತಿ. ಇಲ್ಲಿಂದ X ಬಂದ್ರ ಹೆಣ್ಣಾಗಿರ್ತೈತಿ, ಇಲ್ಲಿಂದ X ಬಂದಾಗ ಇಲ್ಲಿಂದ X ಬಂದು ಇಲ್ಲಿಂದ Y ಬಂತಪ್ಪ ಅಂತ ಹೇಳಿದ್ರೆ ಹುಟ್ಟುವಂತ ಮಗು ಗಂಡಾಗಿರ್ತೈತಿ. ಗಂಡು ಹೆಣ್ಣು ಲಿಂಗಾಣುಗಳು ನಿರ್ಧರಣೆ ಆಗೋದು ಗಂಡಿನಿಂದ ಮಾತ್ರ. ಅರ್ಥ ಆಯ್ತಾ? ಇದನ್ನ ನಾವು ಈ ಚಾಪ್ಟರ್ ಐತಲ್ಲ, ಅನುವಂಶಿತ ಚಾಪ್ಟರ್ ಅಷ್ಟೇ ಈಸಿ ಆಗಿದೆ. ನೀವು ಈಸಿಯಾಗಿ ಕೂಡ ಮಾರ್ಕ್ಸ್ ಅನ್ನ ತೆಗಿಬಹುದು. ಯಾರು ಕೂಡ ಮಾರ್ಕ್ಸ್ ಕಳ್ಕೊಳಕ ಇಲ್ಲಿ ಏನು ಅವಕಾಶಗಳಿಲ್ಲ, ಈಸಿ ಇದೆ. ಆಮೇಲೆ ಇಲ್ಲಿ ಕ್ರೋಮೋಸೋಮ್ಸ್ ಗಳನ್ನ ಕೇಳ್ತಾರೆ. ಕೆಲವೊಂದು ಟೈಮ್ ಏನ್ ಮಾಡ್ತಾರ, ಹೌ ಮೆನಿ ಕ್ರೋಮೋಸೋಮ್ಸ್ ಅಂದ್ರೆ ಎಷ್ಟು ವರ್ಣತಂತುಗಳು ಅಂತ ಹೇಳಿ 46. ಎಷ್ಟು ಜೊತೆ ಅಂತ ಹೇಳಿ ಬಂದಾಗ ಜೊತೆ ಅಂತ 23 ಜೊತೆ ಅಂತ ಬರೀಬಹುದು. ಮತ್ತೆ ಇಲ್ಲಿ ನೀವೇನಾದ್ರೂ ಕೂಡ 46 ಬರೋದು ತಪ್ಪಾಗ್ತದೆ. ಅಲ್ಲಿ ಬಹುಆಯ್ಕೆಗಳಲ್ಲಿ ಕೇಳಬೇಕಾದಾಗ ಅಲ್ಲಿ 46 ನೋಡ್ಕೋಬೇಕು. ಎಷ್ಟು ವರ್ಣತಂತುಗಳು ಅಂತ ಹೇಳಿದ್ರೆ 46. ಯಾವ್ಯಾವ ವರ್ಣತಂತುಗಳು ಅಂದ್ರೆ ಎಕ್ಸ್ ಮತ್ತು ವೈ ಅಂತ ಬರೀತೀವಿ. ನೆಕ್ಸ್ಟ್ ಎಷ್ಟು ಜೊತೆ ಅಂತ ಬರೆದಾಗ 23 ಜೊತೆ ಅಂತ ಹೇಳಿ ಕೂಡ ಬರೀಬಹುದು. ಇವು ವರ್ಣತಂತುಗಳನ್ನ ಒಳಗೊಂಡಿರ್ತತಿ. ಇದು ಗಂಡು ಹೆಣ್ಣುಗಳು ಲಿಂಗಾಣುಗಳ ನಿರ್ಧರಣೆ ಈ ರೀತಿಯಾಗಿ ಆಗ್ತದೆ. ಅರ್ಥಾಯ್ತಾ? ನೋಡ್ರಿ, ಮೆಂಡಲ್ ಅನುವಂಶೀಯ ಮೇಲೆ ಬಟಾಣಿ ಸಸ್ಯವನ್ನು ಅಲ್ಲಿ ಇನ್ನೊಂದು ಟೈಮ್ ಏನ್ ಕ್ವಶನ್ಸ್ ಕೇಳ್ತಾನೆ ಅಂತಾರ, ಗ್ರೆಗರ್ ಜಾನ್ ಮೆಂಡಲ್ ಬಟಾಣಿ ಸಸ್ಯವನ್ನೇ ಹೇಗೆ ತನ್ನ ಪ್ರಯೋಗಕ್ಕಾಗಿ ಆಯ್ಕೆಯನ್ನ ಮಾಡಿಕೊಂಡ. ಒಂದು 3 ರಿಂದ 4 ಪಾಯಿಂಟ್ಸ್ ಬರೀಬೇಕು. ಅಲ್ಲಿ ಏನ್ ಬರೀಬೇಕಪ್ಪ ಅಂತ ಹೇಳಿದ್ರೆ, ಬಟಾಣಿ ಸಸ್ಯವನ್ನ ಈಸಿಯಾಗಿ ಅವುಗಳ ಗುಣಗಳನ್ನ ನಾವೇನ್ ಮಾಡಬಹುದು, ಗುರುತಿಸಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಬಟಾಣಿ ಸಸ್ಯವನ್ನ ಯಾವ ದಿನದಲ್ಲಾದ್ರೂ ಕೂಡ ನಾವೇನ್ ಮಾಡಬಹುದು, ಈಸಿಯಾಗಿ ಬೆಳಿಬಹುದು. ನೆಕ್ಸ್ಟ್ ಆ ಬಟಾಣಿ ಸಸ್ಯದ ಗುಣಾವಗುಣಗಳನ್ನ ನಾವು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಬಹಳ ಸುಲಭ ಆಗ್ತದೆ. ಹಾಗಾಗಿ ಏನ್ ಮಾಡಿದಪ್ಪ ಅಂತ ಹೇಳಿದ್ರೆ, ಗ್ರೆಗರ್ ಜಾನ್ ಮೆಂಡಲ್ ಬಟಾಣಿ ಸಸ್ಯವನ್ನ ತನ್ನ ಪ್ರಯೋಗಕ್ಕಾಗಿ ಆಯ್ಕೆಯನ್ನ ಮಾಡಿಕೊಂಡ. ಸರಿ, ಹಂಗಾದ್ರೆ ಬಟಾಣಿ ಸಸ್ಯವನ್ನ ಆಯ್ಕೆ ಮಾಡ್ಕೊಂಡ, ಏಕತಳೀಕರಣದ ಮೇಲೆ ಪ್ರಯೋಗವನ್ನ ಮಾಡಿದ. ಏಕತಳಿ ಪ್ರಯೋಗವನ್ನ ಮಾಡಬೇಕಾದಾಗ ಅವನು ಯಾವ ರೀತಿ ಸಸ್ಯಗಳನ್ನ ತೆಗೆದುಕೊಂಡ ಅಂತ ಬರ್ತದೆ. ಯಾವ ರೀತಿ ಸಸ್ಯ ತೆಗೆದುಕೊಂಡ? ಎತ್ತರ. ವೆರಿ ಗುಡ್. ಒಂದು ಎತ್ತರ, ಗಿಡ್ಡ.
ಒಂದು ಎತ್ತರ ಸಸ್ಯವನ್ನ ತೆಗೆದುಕೊಂಡ, ಒಂದು ಗಿಡ್ಡ ಒಂದು ಸಸ್ಯವನ್ನ ತೆಗೆದುಕೊಂಡ. ಇದು ಏಕತಳೀಕರಣದಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಅರ್ಥ ಆಯ್ತಾ? ಕೆಲವೊಂದು ಆಮೇಲೆ ನೆಕ್ಸ್ಟ್ ಇನ್ನು ದ್ವಿತಳೀಕರಣದಲ್ಲಿ ಅಲ್ಲಿ 4 ಆಪ್ಷನ್ಸ್ ಇಟ್ಕೊಂತ ನಾವು ಮೊದಲೇ ಏನ್ ಮಾಡಿದಪ್ಪ ಅಂತೀರಾ, ದುಂಡನೆಯ ಹಸಿರು ಮತ್ತು ಸುಕ್ಕಾದ ಹಳದಿಯನ್ನು ತೆಗೆದುಕೊಂಡ. ದುಂಡನೆಯ ಹಸಿರು ಮತ್ತು ಸುಕ್ಕಾದ ಹಳದಿಯನ್ನು ತೆಗೆದುಕೊಂಡಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಅವನಿಗೆ F1 ಪೀಳಿಗೆಯಲ್ಲಿ ಅಷ್ಟು ಬೀಜಗಳು ದೊರೆಯಲಿಲ್ಲ. ಅದಕ್ಕೆ ಅದನ್ನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ F1 ಪೀಳಿಗೆಯಲ್ಲಿ ಬಂದಿರುವಂತ ಲಿಂಗಾಣುಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು F2 ಪೀಳಿಗೆಯಲ್ಲಿ ಹಾಕ್ತಾನೆ. F2 ಪೀಳಿಗೆಯಲ್ಲಿ ಹಾಕಿದಾಗ ಅಲ್ಲಿ ಏನಾಗ್ತಪ್ಪ ಅಂತ ಹೇಳಿದ್ರೆ ಅವನಿಗೆ ಈ ರೀತಿಯಾಗಿರುವಂತ ರೇಷಸ್ ಇರ್ತದೆ. 9 3 3 ಮತ್ತ 1 ರೀತಿಯಲ್ಲಿ ಅವ್ನಿಗೆ ಏನಾಯ್ತು ಬೀಜಗಳು ದೊರೀತು. 9 ದುಂಡನೆ ಹಳದಿ ಬೀಜ ಸಿಕ್ಕು, 3 ದುಂಡನೆ ಹಸಿರು ಸಿಕ್ಕು, 3 ಸುಕ್ಕಾದ ಹಳದಿ ಸಿಕ್ಕು, 1 ಸುಕ್ಕಾದ ಹಸಿರು ಬೀಜ ಏನಾಯ್ತಲ್ಲ ಅವ್ರಿಗೆ ದೊರೀತು. ಏಕತಳೀಕರಣ ನೋಡಿ, ದ್ವಿತಳೀಕರಣ ನೋಡಿದಾಗ ಅವನು ಐಡೆಂಟಿಫಿಕೇಶನ್ ಮಾಡ್ಕೊಂಡ ಅನುವಂಶೀಯ ಗುಣಗಳು ಒಂದೇ ಪೀಳಿಗೆಗೆ ಬರಲ್ಲ, ಪೀಳಿಗೆಯಿಂದ ಪೀಳಿಗೆಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ವರ್ಗಾವಣೆ ಆಗ್ತತಿ ಅನ್ನುವುದನ್ನ ಏನ್ ಮಾಡಿದ ಅಂತ ಹೇಳಿದ್ರೆ ಈ ಸಸ್ಯಗಳನ್ನ ಇಟ್ಕೊಂಡ್ಬಿಟ್ಟು ಆಯ್ಕೆಯನ್ನ ಮಾಡ್ಕೊಂಡ. ಈ ಸಸ್ಯಗಳ ಮೇಲೆ ಆಯ್ಕೆಯನ್ನು ಕೂಡ ಇದೇನಾಗ್ತತಿ, ಪ್ರಾಣಿಗಳ ಮೇಲೇನು ಕೂಡ ಇದೇ ಮುಂದುವರಿತಾ ಹೋಗ್ತದೆ. ಅರ್ಥಾಯ್ತಾ? ನಾವ್ ಏನೇ ಪ್ರಯೋಗಗಳನ್ನ ಮಾಡ್ಬೇಕಾದ್ರ ಪ್ರಯೋಗಕಾರಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸಸ್ಯಗಳನ್ನ ಆಯ್ಕೆಯನ್ನ ಮಾಡ್ಕೊಳ್ತಾರ, ಅದ್ರ ಮೇಲೆ ಏನ್ ಮಾಡ್ತಾರ ಫಸ್ಟ್ ಪ್ರಯೋಗವನ್ನ ಮಾಡ್ತಾರ. ಆಮೇಲೆ ಏನಾದ್ರೂ ಕೂಡ ಒಂದು ಔಷಧಿಯನ್ನ ಕಂಡಿಡಿದ್ರು ಕೂಡ ಕೆಲವೊಂದು ಸೀಮಿತವಾಗಿರುವಂತ ಕೆಲವೊಂದು ಪ್ರಾಣಿಗಳ ಮೇಲೆ ಫಸ್ಟ್ ಏನ್ ಮಾಡ್ತಾರ, ಅದನ್ನ ಇಂಜೆಕ್ಟ್ ಮಾಡ್ತಾರ, ಅಲ್ಲಿ ರಿಯಾಕ್ಷನ್ಸ್ ನೋಡ್ಕೊಂಡು ಆಮೇಲೆ ಏನ್ ಮಾಡ್ತಾರ ಇತರ ಪ್ರಾಣಿಗಳಿಗೆ ಏನ್ ಮಾಡ್ತಾರ ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರ. ಅರ್ಥ ಆಯ್ತಾ ನಿಮ್ಗ? ಸರಿ, ಹಂಗಾರೆ ಕ್ರೋಮೋಸೋಮ್ಗಳು ಅಂದ್ರೆ ವರ್ಣತಂತುಗಳು ಎಷ್ಟು? ಕ್ಯಾರೆಟ್ ವರ್ಣತಂತುಗಳ ಸಂಖ್ಯೆ ಎಷ್ಟು ಹೇಳಲ್ಲ? ಎಷ್ಟ? ವರ್ಣತಂತುಗಳ ಸಂಖ್ಯೆ ಎಷ್ಟು? 46. ವರ್ಣತಂತು ಎಷ್ಟು ಜೊತೆ ವರ್ಣತಂತುಗಳದವಪ್ಪ? 23. ಆ ವರ್ಣತಂತುಗಳು ಯಾವುವು? ಎಕ್ಸ್ ಮತ್ತು ವೈ ವರ್ಣತಂತುಗಳು ಅಂತ ಹೇಳ್ಬಿಡಕ. ಸರಿ, ಹಾಗಾದ್ರೆ ಮೆಂಡಲ್ ಪ್ರಯೋಗ ಮಾಡಿದ, ಮೊದಲಿಗೆ ಏಕತಳೀಕರಣ ಪ್ರಯೋಗವನ್ನ ಮಾಡಿದ. ಹಾಗಾದ್ರೆ ಏಕತಳಿ ಪ್ರಯೋಗ ಮಾಡಿದಾಗ F1 ಪೀಳಿಗೆಯಲ್ಲಿ ಅವನಿಗೆ ಯಾವ ರೀತಿ ಸಸ್ಯಗಳು ದೊರೆತು? ಒಂದೇ ಪೀಳಿಗೆಯಲ್ಲಿ F1 ಪೀಳಿಗೆಯಲ್ಲಿ ಎಂತ ಸಿಕ್ಕವನಿಗೆ ಮೀಡಿಯಂ ಎತ್ತರ ಇರುವಂತ ಎಲ್ಲಾ ಸಸ್ಯಗಳು ದೊರೆತು ಅವನಿಗೆ. ಅರ್ಥಾಯ್ತಾ? ಮೀಡಿಯಂ ಎತ್ತರ ಅಂತ ಸಿಕ್ಕು. ಸರಿ, ಕೂತ್ಕೊ. ಹಾಗಾದ್ರೆ F1 ಪೀಳಿಗೆಯಲ್ಲಿ ಯಾವ ರೀತಿ ಸಸ್ಯಗಳನ್ನ ಆಯ್ಕೆ ಮಾಡ್ಕೊಂಡ? ನೀನು ಹರೀಶ ಎತ್ತರ ಮತ್ತು ಗಿಡ್ಡ. ಹಾಗಾದ್ರೆ F2 ಪೀಳಿಗೆಯಲ್ಲಿ ಎತ್ತರ ಮತ್ತು ಗಿಡ್ಡ ಸಸ್ಯಗಳು ದೊರೆತು ಅವಾಗ F2 ಪೀಳಿಗೆಯಲ್ಲಿ ಶುದ್ಧ ಎತ್ತರ ಶುದ್ಧ 1:2:1 ರೇಷೋ ಬಂತ ಇಲ್ಲ ಇಲ್ಲಿ ಮೂಲ ಎತ್ತರ ಮೂಲ ಗಿಡ್ಡ ಸಸ್ಯ ಸಿಗ್ತಾ ಇಲ್ಲ ಇಲ್ಲ ಅಂತ ಹೇಳ್ತಿಲ್ಲ. ಅರ್ಥಾತ್ ಈ ರೀತಿಯಾಗಿ ಏನ್ ಮಾಡ್ತಾರೆ ಗ್ರೆಗರ್ ಜಾನ್ ಮೆಂಡಲ್ ಇವುಗಳನ್ನ ಪ್ರಯೋಗವನ್ನ ಮಾಡಿದ. ಯಾರಾದ್ರೂ ಕೂಡ F1 ಪೀಳಿಗೆಯ ಏಕತಳೀಕರಣದನ್ನ ಯಾರಾದ್ರೂ ಕೂಡ ಬರೀ ಅರ್ಥಾತ್ F1 ಪೀಳಿಗೆ 1:2 ಚಕ್ಕರ್ ಬೋರ್ಡ್ ಅಷ್ಟ ಬರೀ ಇಷ್ಟು ಬರ್ಬೇಕು ರೇಷೋ ಬರ 1:2:1 ರೇಷೋ ಬರ್ಬೇಕು. ಏಕತಳೀಕರಣ ಬಿಡಿಸಿ ಅರ್ಥದ ಮಾಡ್ತೀವಿ ನೀವೆಲ್ಲ ನಿಮ್ಮ ಬುಕ್ಕಲ್ಲೇ ಬಿಡಿಸ್ರಲ್ಲ. F2 ಪೀಳಿಗೆ ಎಷ್ಟು ಬರೀ ಬರೀ ಬೇಗ ಬರ್ತಾರಲ್ಲ.
ಸರ್ ಇಲ್ಲಿ ಪ್ಯೂರ ಎತ್ತರ 6 ಸರ್, ಇಲ್ಲಿ ಪ್ಯೂರ ಗಿಡ್ಡ 6 ಸರ್, ಇಲ್ಲಿ ಮೀಡಿಯಂ ಹೈಟ್ 6. 1:2:1 ರೇಷೋ ಬಂತಾ? Yes, sir. ಸರಿ, ವೆರಿ ಗುಡ್. ಎಲ್ಲ ನಾನು ಈಗ ಮಾನವರಲ್ಲಿ ಲಿಂಗ ನಿರ್ಧರಣೆ ಆಗುವುದು ಗಂಡು ಮತ್ತು ಹೆಣ್ಣು ಅಲ್ಲಿ ಎಕ್ಸಾಮ್ನಾಗ ಬರೀತಿರಲ್ಲ, ಬರಿಬೇಕು ಕೆಳಗಡೆ ಪೂರ್ತಿ ಅದನ್ನ ಎಕ್ಸ್ಪ್ಲನೇಷನ್ ಆಮೇಲೆ. ಬರಿ ಎಕ್ಸಾಮ್ನ ಹೆಂಗೆ ಬರೀತಿರಲ್ಲ ಹಂಗೆ ಪೂರ್ತಿ ಬರಬೇಕು. 3 ಮಾರ್ಕ್ಸಿಗೆ ಕೇಳ್ತಾರೆ ಒಂದು ಟೈಮಿಂದ. 3 ಮಾರ್ಕ್ಸಿಗೆ ಕೇಳಿದಾಗ ಆ ಗಂಡು ಮತ್ತು ಹೆಣ್ಣು 2 ಲಿಂಗಾಣುಗಳನ್ನು ಬರ್ಕೋಬೇಕಲ್ಲಿ. ಗಂಡಿನಲ್ಲಿ ಎಕ್ಸ್ ಮತ್ತು ವೈ, ಹೆಣ್ಣಿನಲ್ಲಿ ಎಕ್ಸ್ ಬಂದಾಗ ಹೆಣ್ಣು, ಎಕ್ಸ್ ಮತ್ತು ವೈ ಬಂದಾಗ ಗಂಡು ಅಂದ್ಕೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಬರೀಬೇಕು. ಮಾನವರಲ್ಲಿ ಲಿಂಗಾಣುಗಳ ನಿರ್ಧರಣೆ ಗಂಡಿನಿಂದ ಆಗುತ್ತದೆ. ಯಾಕಂತ ಹೇಳಿದ್ರೆ ಗಂಡಿನಲ್ಲಿ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಸ್ಗಳು ಇರ್ತವೆ. ಎಕ್ಸ್ ಕ್ರೋಮೋಸೋಮ್ಸ್ ಬಂದಾಗ ಹೆಣ್ಣಾಗ್ತತಿ, ವೈ ಕ್ರೋಮೋಸೋಮ್ಸ್ಗಳು ಬಂದಾಗ ಏನಾಗ್ತದಪ್ಪ ಅಂತೀರ, ಗಂಡು ಆಗ್ತತಿ ಅಂತೇಳಿ ನೀಟಾಗಿ ಬರಿಬೇಕು. ಹಂಗಾರೆ ಮಾತ್ರ ಫುಲ್ ಮಾರ್ಕ್ಸ್ ಸಿಗ್ತತಿ. ಅರ್ಥ ಆಯ್ತಾ? ಅದನ್ನು ಆ ರೀತಿ ಯಾರೋ ಮಾರ್ಕ್ ಹಾಕ್ಬಿಟ್ಟು ಅದನ್ನು ತೋರಿಸೇ ಬರಿಬೇಕು ಅದನ್ನು. ಎಲ್ಲ ಬರ್ಕೊಂತಾರೆ ಬರ್ಕೋ. ನೀವು ಕ್ರೋಮೋಸೋಮ್ಸ್ ಅಂತನಾದರೂ ಕೂಡ ಬರಿಬೋದು, ಅಥವಾ ವರ್ಣತಂತುಗಳನ್ನಂತಾದರೂ ಕೂಡ ಬರಿಬೋದು. Very good.